ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 115. ಅಮ್ಮ ಮಕ್ಕಳ ಮಾತಿನ ನಡುವೆ ಬಂದ ಸುಧಾಳನ್ನು ಕಂಡು ಮೂವರು ಮೌನಕ್ಕೆ ಜಾರಿದ್ದರು. ಸುಧಾ ಒಳ ಬರುತ್ತಲೇ ತನ್ನ ಕಂಕುಳಿನಲ್ಲಿದ್ದ ಮಗುವನ್ನು ಅಮೃತಾಳ ಪಕ್ಕದಲ್ಲಿ ಮಲಗಿಸಿದಳು. ಮಗುವಿನ ಸ್ಪರ್ಶವಾದೊಡನೆ ಅಮೃತಾಳ ಮನದ ನೋವು ತಕ್ಕ ಮಟ್ಟಿಗೆ ಕಡಿಮೆಯಾದಂತಾಯಿತು. ಇತ್ತ ಬಹಳ ದಿನಗಳ ನಂತರ ಮಗುವನ್ನು ಕಾಣುತ್ತಿದ್ದ ಕ್ಷಮಾ ಹಾಗೂ ಶ್ಯಾಮಲ ಸಂತೋಷ ಪಡುವ ಬದಲು ದುಃಖತಪ್ತರಾದರು. 2 ತಿಂಗಳ ಮಗುವಾಗಿದ್ದಾಗಲೇ ದಷ್ಟಪುಷ್ಟವಾಗಿದ್ದ ಕಂದ ಇಂದು ಸೊರಗಿ ಎಲುಬುಗಳು ಕೈಗೆ ಸಿಗುವಂತಾಗಿತ್ತು. ದೂರದಿಂದಲೇ ನಿಂತು ಮಗುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕ್ಷಮಾಳ ಕರುಳು ಕಿತ್ತು ಬರುವಂತಾಯಿತು. ಅಕ್ಕ, ಎಂತಕ್ಕೆ ಅಲ್ಲಿಯೇ ನಿಂತ್ಕೊಂಡ್ಬಿಟ್ಟೆ? ಇವನು ನಿನ್ನ ಮಗ. ನಿನ್ನ ಮಗನನ್ನು ನೀನು ಎತ್ತಿಕೊಳ್ಳೋದಕ್ಕೂ ನನ್ನ ಪರ್ಮಿಷನ್ ಬೇಕಾ ಎಂದಾಗ ತಂಗಿಯ ಮಗ್ಗುಲಿನಲ್ಲಿ ಕಿಲಕಿಲನೆ ನಗುತ್ತಿದ್ದ ಮಗುವನ್ನು ಕೈಗೆತ್ತಿಕೊಂಡಳು. ಬಹಳ ದಿನಗಳ ನಂತರ ಮಗುವಿನ ಸಾನ್ನಿಧ್ಯ ಅವಳನ್ನು ಚೇತೋಹಾರಿಯಾಗಿಸಿತು. ಶ್ಯಾಮಲಾರಿಗಂತೂ ಮೊಮ್ಮಗನನ್ನು ಮುದ್ದಿಸಿದಷ್ಟು ಸಮಾಧಾನವಿರಲಿಲ್ಲ. ಎಷ್ಟೋ ಸಮಯಗಳ ಬಳಿಕ ಮಗುವನ್ನು ಅಮೃತಾಳ ಮಗ್ಗುಲಿನಲ್ಲಿರಿಸಿದರು. ಅಮ್ಮ ಹಾಗೂ ಅಕ್ಕನ ಕಣ್ಣುಗಳಲ್ಲಿದ್ದ ಸಂಭ್ರಮವನ್ನು ಅಮೃತಾಳು ಗಮನಿಸಿದ್ದಳು. ಇಷ್ಟರವರೆಗೂ ಅವಳ ಮುಖದಲ್ಲಿದ್ದ ನೋವು, ಹತಾಶೆ ಎಲ್ಲವೂ ಒಮ್ಮಿಂದೊಮ್ಮೆಲೆ ಮಾಯವಾಗಿತ್ತು. ಅವಳ ಮೊಗದಲ್ಲಿದ್ದ ಮುಗ್ಧ ಸ್ನಿಗ್ಧ ನಗು ಅವಳ ಮನಸ್ಸಿನ ಸಂತೋಷವನ್ನು ಎತ್ತಿ ತೋರುತ್ತಿತ್ತು. ಅಮೃತ, ನಿನ್ನ ಮುಖದಲ್ಲಿ ಈ ನಗುವನ್ನು ನೋಡುವ ಸಲುವಾಗಿಯೇ ನಾವು ಅಷ್ಟು ದೂರದಿಂದ ಬಂದಿದ್ದು. ಇನ್ನು ಎಲ್ಲವೂ ಒಳ್ಳೆಯದಾಗ್ತದೆ. ನೀನು ಗೆಲುವಾಗುತ್ತಿದ್ದ ಹಾಗೆ ನಿನ್ನನ್ನು ನಮ್ಮ ಜೊತೆಯೇ ಕರೆದುಕೊಂಡು ಹೋಗ್ತೀವಿ, ಸಂಭ್ರಮದಿಂದ ಹೇಳುತ್ತಿದ್ದ ಶ್ಯಾಮಲ ದೀಪುವಿನ ದೆಸೆಯಿಂದ ಮನೆ ಮಾರಬೇಕಾಗಿ ಬಂದದ್ದು, ತಾವು ಬೆಂಗಳೂರು ಸೇರಿದ್ದು, ಅಹಲ್ಯಾದೇವಿಯವರ ಮಗನೊಂದಿಗೆ ಕ್ಷಮಾಳ ಮದುವೆ ನಿಶ್ಚಯವಾಗಿರುವ ಎಲ್ಲ ವಿಷಯವನ್ನು ಮಗಳಿಗೆ ತಿಳಿಸಿದರು. ಅವಿನಾಶನ ಬಗ್ಗೆ ಸತ್ಯ ತಿಳಿಯುವ ಮುನ್ನ ತನ್ನಿಂದ ಅಕ್ಕನ ಮದುವೆ ನಿಂತಿತಲ್ಲ ಎಂದು ಕೊರಗುತ್ತಿದ್ದವಳು ಒಂದು ಪಕ್ಷ ತಾನು ಅವನೊಂದಿಗೆ ಪ್ರೀತಿಯಲ್ಲಿ ಬೀಳದಿದ್ದರೂ ಅಕ್ಕನಂತೂ ಅವನನ್ನು ವರಿಸುತ್ತಿರಲಿಲ್ಲ ಎಂದು ಸಮಾಧಾನ ತಂದುಕೊಂಡಿದ್ದಳು. ಆದರೂ ತನ್ನ ಜೀವನವನ್ನೇ ಮನೆಯವರಿಗಾಗಿ ಮೀಸಲಿಟ್ಟವಳ ಬದುಕು ಒಂಟಿತನದಲ್ಲಿಯೇ ಮುಗಿಯುವುದಲ್ಲ ಎಂಬ ಚಿಂತೆ ಸದಾ ಅವಳನ್ನು ಕಾಡುತ್ತಲೇ ಇತ್ತು. ಇಂದು ಅಮ್ಮನ ಬಾಯಿಯಿಂದ ಅಕ್ಕನ ಮದುವೆಯ ವಿಷಯ ಕೇಳಿ ಅವಳಿಗೆ ಕುಣಿದು ಕುಪ್ಪಳಿಸುವಷ್ಟು ಸಂತೋಷವಾಯಿತು. ಆದರೆ ಅವಳ ದೇಹಸ್ಥಿತಿ ಅದಕ್ಕೆ ಅನುವು ಮಾಡಿಕೊಡಲಿಲ್ಲ. ಅವಳ ಕಣ್ಣುಗಳು ಕೊಳವಾದುದನ್ನು ಕಂಡು ಆತಂಕಗೊಂಡ ಕ್ಷಮ, ಎಂತಕ್ಕೆ ಅಮೃತ ಕಣ್ಣೀರು? ನನ್ನ ಮದುವೆಯ ವಿಷಯ ನಿನಗೆ ಖುಷಿ ತರಲಿಲ್ವಾ ಎನ್ನುತ್ತಾ ತಂಗಿಯ ಕಂಬನಿ ಒರೆಸಿದಳು. ಅಕ್ಕ, ನಿನ್ನ ಮದುವೆಯ ವಿಷಯ ನಿನಗಿಂತ ಹೆಚ್ಚು ನನಗೆ ಖುಷಿ ತಂದಿದೆ. ಇದು ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರು. ಈಗ ನನಗೆ ಯಾವ ನೋವೂ ಇಲ್ಲ ಎಂದು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಬಂಧಿಸಿದವಳು, ಅಕ್ಕ, ನೀನು ಅಕ್ಕನಾಗಿರದೆ ಅಮ್ಮನ ಸ್ಥಾನದಲ್ಲಿ ನಿಂತು ನನ್ನನ್ನು ಸಾಕಿ ಬೆಳೆಸಿದ್ದೀಯ. ನಿನ್ನ ಬಳಿ ಇನ್ನೂ ಒಂದು ಸಹಾಯ ಯಾಚಿಸ್ತಾ ಇದ್ದೇನೆ, ಇಲ್ಲ ಅನ್ನದೇ ನಡೆಸಿಕೊಡ್ತೀಯ ಎಂದು ಅಂಗಲಾಚಿದಳು. ಎಂತಕ್ಕೆ ಅಮೃತ, ಈ ರೀತಿಯೆಲ್ಲ ಮಾತಾಡಬೇಡ. ನಾನೀಗ ಏನು ನಡೆಸಿಕೊಡ್ಬೇಕು? ಮೊದಲು ಮಾತು ಕೊಡು, ನಂತರ ಹೇಳ್ತೇನೆ. ಅವಳ ಕೈಯ ಮೇಲೆ ಕೈ ಇಟ್ಟ ಕ್ಷಮ, ಈಗಲಾದರೂ ಹೇಳು ಎಂದಳು. ಅಕ್ಕ, ನನಗೆ ಬದುಕುವ ಯಾವ ಆಸೆಯೂ ಇಲ್ಲ. ನನಗೆ ತಿಳಿದಿದೆ, ನನ್ನ ಆಯಸ್ಸು ಹೆಚ್ಚು ಹೊತ್ತು ನನ್ನ ದೇಹದಲ್ಲಿ ನಿಲ್ಲುವುದಿಲ್ಲ. ನನ್ನನ್ನು ಹೇಗೆ ಕಣ್ಣಿನಲ್ಲಿ ಕಣ್ಣಿಟ್ಟು ಬೆಳೆಸಿದ್ಯೋ ಹಾಗೆ ನನ್ನ ಮಗ ಅಲ್ಲ, ನಿನ್ನ ಮಗನನ್ನು ನೀನೇ ಜೋಪಾನ ಮಾಡಬೇಕು. ಮಾಡ್ತೀಯ ಅಲ್ವಾ? ಎಲ್ಲಿ ಮಾತು ಕೊಡು ಎಂದಳು. ಇಷ್ಟು ಮಾತನಾಡುವಷ್ಟರಲ್ಲಿ ಅವಳ ಗಂಟಲು ಬಿಗಿಯಿತು. ಪುಟ್ಟಿ, ಇನ್ನೊಮ್ಮೆ ಹೀಗೆಲ್ಲ ಮಾತನಾಡಿದರೆ ನಿನಗೆ ಹುಷಾರಿಲ್ಲ ಅನ್ನೋದನ್ನು ನೋಡದೆ ಕಪಾಲಕ್ಕೆ 4 ಬಾರಿಸಬೇಕಾಗತ್ತೆ ನೋಡು. ಶ್ಯಾಮಲ ಆಕ್ರೋಶದಿಂದ ಮಗಳ ಹತ್ತಿರ ಬಂದವರು, ದಯವಿಟ್ಟು ಹೀಗೆಲ್ಲ ಮಾತನಾಡಿ ನನ್ನ ಹೊಟ್ಟೆ ಉರಿಸಬೇಡ ಎಂದು ಗೋಳಾಡಿದರು. ಇಲ್ಲ ಅಮ್ಮ, ಜವರಾಯನ ಯಮಪಾಶದಲ್ಲಿ ಈಗಾಗಲೇ ನಾನು ಸಿಲುಕಿಯಾಗಿದೆ. ಅದರಿಂದ ಹೊರಬರಲಿಕ್ಕೆ ಖಂಡಿತ ಆಗುವುದಿಲ್ಲ.
ಸುಧಕ್ಕ, ವಿಷ ಸೇವಿಸಿ ಬಹಳ ಸಮಯದ ನಂತರ ಆಸ್ಪತ್ರೆಗೆ ದಾಖಲಾದುದರಿಂದ ಪೂರ್ತಿ ಪ್ರಮಾಣದ ವಿಷವನ್ನು ನನ್ನ ದೇಹದಿಂದ ಹೊರತೆಗೆಯಲಾಗಲಿಲ್ಲ ಅಂತ ವೈದ್ಯರು ನಿಮ್ಮ ಬಳಿ ಮಾತನಾಡ್ತಾ ಇದ್ದದ್ದು ನನ್ನ ಕಿವಿಗೂ ಬಿದ್ದಿತ್ತು. ಇಷ್ಟರವರೆಗೂ ನಾನು ಅಮ್ಮ ಅಕ್ಕ ಬರುವವರೆಗೂ ನನ್ನ ಪ್ರಾಣವನ್ನು ಕೈಯಲ್ಲಿ ಇಟ್ಟುಕೊಂಡು ಕಾಯ್ತಾ ಇದ್ದೆ. ಈಗ ನನಗೆ ಯಾವ ಯೋಚನೆಯೂ ಇಲ್ಲ ಎಂದು ನಿಟ್ಟುಸಿರಿಟ್ಟಳು. ಅವಳ ಮಾತುಗಳನ್ನು ಕೇಳುತ್ತಿದ್ದಂತೆ ಭಯಗೊಂಡ ಕ್ಷಮ ಹಾಗೂ ಶ್ಯಾಮಲ ಮುಂದೇನು ಮಾಡುವುದೆಂದು ಸುಧಾಳ ಮುಖ ನೋಡಿದರು. ಈ ವಿಷಯವನ್ನು ನಿಮ್ಮ ಬಳಿ ಹೇಳ್ದೆ ಮುಚ್ಚಿಟ್ಟಿದ್ಕೆ ಕ್ಷಮಿಸಿ ಕ್ಷಮ. ವಿಷಯ ಅಮೃತಾಳಿಗೆ ತಿಳಿದಿಲ್ಲ. ನೀವು ಹೊರ ಬಂದಮೇಲೆ ನಿಮ್ಮ ಬಳಿ ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ಸುಧಾಳಿಗೆ ಮುಂದೆ ಮಾತು ಬಾರದಾಯಿತು. ಸುಧಾ, ಹಣ ಎಷ್ಟು ಖರ್ಚಾದರೂ ಸರಿ, ನನ್ನ ತಂಗಿಯನ್ನು ನನಗೆ ಉಳಿಸಿಕೊಡಿ. ಕ್ಷಮ ಕೈ ಮುಗಿದು ಅಂಗಲಾಚಿದಳು. ಇಲ್ಲ ಕ್ಷಮ, ಡಾಕ್ಟರ್ ನಿನ್ನೆಯೇ 2-3 ಬಾರಿ ಪರೀಕ್ಷಿಸಿದ್ದಾರೆ. ವಿಷ ಸೇವಿಸಿದ ನಂತರ ಇವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಪ್ರಜ್ಞೆ ಬರುವ ವೇಳೆಗೆ ವಿಷ ಸೇವಿಸಿ 2-3 ಗಂಟೆಗಳು ಕಳೆದಿವೆ. ಆ ಸಮಯದಲ್ಲಿ ವಿಷ ನಿಧಾನವಾಗಿ ಇವಳ ಮೈಯೆಲ್ಲ ಆವರಿಸಿದೆ. ಇವಳು ಇಷ್ಟರವರೆಗೂ ಬದುಕುಳಿದಿದ್ದೇ ಹೆಚ್ಚು ಅಂತ ವೈದ್ಯರು ಹೇಳಿದ್ದಾರೆ. ದಯವಿಟ್ಟು ಕ್ಷಮಿಸಿ, ನನ್ನ ಕೈಯಲ್ಲಿ ಏನೂ ಇಲ್ಲ ಎಂದು ಅಸಹಾಯಕಳಂತೆ ಸುಧಾ ಕೂಡ ಪ್ರತಿಯಾಗಿ ಕೈ ಮುಗಿದಳು. ಅಪ್ಪಯ್ಯನ ಪರಿಸ್ಥಿತಿಯೂ ಕೂಡ ಹೀಗೆಯೇ ಇತ್ತು. ಅಪ್ಪ ಸಾಯುವ ಹಂತಕ್ಕೆ ತಲುಪಿದ್ದಾರೆ ಅಂತ ತಿಳಿದು ಕೂಡ ನನಗೆ ಅವರನ್ನು ಬದುಕಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಈಗ ನನ್ನ ತಂಗಿಗೂ ಕೂಡ ಇದೇ ಪರಿಸ್ಥಿತಿ ಬಂದಿತ್ತಲ್ಲ. ಅಧೀರಳಾದ ಕ್ಷಮ ಮೈ ಮೇಲೆ ಪ್ರಜ್ಞೆ ಇಲ್ಲದವಳಂತೆ ಗೋಡೆಗೊರಗಿ ನಿಂತು ಶೂನ್ಯದತ್ತ ಮುಖ ಮಾಡಿದಳು. ಅಕ್ಕ, ಎಂತಕ್ಕೆ ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ? ನಾನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಯ್ತೀನಿ ಅಂತ ಗೊತ್ತಿದ್ರೂ ಕೂಡ ನನಗೆ ಖಂಡಿತ ದುಃಖ ಆಗ್ತಾ ಇಲ್ಲ. ನಾನು ಇದ್ರೂ ಕೂಡ ಎಂಥ ಪ್ರಯೋಜನ ಹೇಳು? ಕೂಳಿಗೆ ದಂಡ, ಭೂಮಿಗೆ ಭಾರ. ನನಗಿಂತ ನನ್ನ ಮಗನನ್ನು ನೀನು ಚೆನ್ನಾಗಿ ನೋಡಿಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ ಎಂದು ಮಗ್ಗುಲಿನಲ್ಲಿ ಮಲಗಿದ್ದ ಮಗುವಿನ ಮೇಲೆ ಒಮ್ಮೆ ಕರುಣೆಯಿಂದ ಕೈ ಆಡಿಸಿದಳು. ಅವಳ ಮನಸ್ಸು ದುಃಖದಿಂದ ಬಿರಿಯಿತು. ಮಾತು ಬಾರದೆ ಗಂಟಲು ಒಣಗಿದವು. ಅಕ್ಕ, ಬಾಯಿಲಿ ಮಗುವನ್ನು ಎತ್ತಿಕೋ. ಕ್ಷಮ ನಿರ್ಭಾವುಕಳಾಗಿ ಮಗುವನ್ನು ಎತ್ತಿಕೊಂಡಳು. ಅಕ್ಕ, ನನ್ನ ಮಗುವನ್ನು ನಿನ್ನ ಮಡಿಲಿಗೆ ಹಾಕ್ತಾ ಇದ್ದೇನೆ. ಅಮ್ಮ, ನಾನು ಇರುವವರೆಗೂ ನಿನಗೆ ಒಳ್ಳೆಯ ಮಗಳಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಅವರಿಬ್ಬರ ಕೈಗಳನ್ನು ತನ್ನ ಕೈಯಲ್ಲಿ ಬಂಧಿಸಿದಳಷ್ಟೇ. ಅಮೃತ ಮುಂದೆ ಮಾತನಾಡಲಿಲ್ಲ. ಆದರೆ ಅವಳ ನಿರ್ಲಿಪ್ತ ಕಣ್ಣುಗಳಲ್ಲಿ ಆಸೆಯೆಂಬುದು ಇನ್ನೂ ಬರಿದಾಗಿರಲಿಲ್ಲ. ಅವಿನಾಶನೆಂಬ ನೀಚನಿಗಾಗಿ ತನ್ನ ಹೃದಯ ಮಂದಿರದಲ್ಲಿ ಸ್ಥಳ ನೀಡಿದ್ದ ಅಮೃತಾಳ ಪುಟ್ಟ ಹೃದಯ ಅವನ ನಯವಂಚಕ ಬುದ್ಧಿ ತಿಳಿದಾಗಲೇ ನುಚ್ಚು ನೂರಾಗಿತ್ತು. ಒಡೆದ ಕನ್ನಡಿಯಂತೆ ಚೂರಾದ ಹೃದಯವನ್ನೇ ಮುಷ್ಟಿಯಲ್ಲಿ ಬಿಗಿ ಹಿಡಿದು ತನ್ನವರಿಗಾಗಿ ಹಪಹಪಿಸುತ್ತಾ ನಿದ್ರೆ ಇಲ್ಲದ ಅದೆಷ್ಟೋ ರಾತ್ರಿಗಳನ್ನು ಕಳೆದಿದ್ದಳೋ ಅವಳಿಗೆ ತಿಳಿಯದು. ವಯಸ್ಸಿನ ಅಮಲಿನಲ್ಲಿ ಮಿಂದೇಳುತ್ತಾ ಅಂಧಾನುಕರಣದಿಂದ ಪ್ರೀತಿಯ ಕೂಪದಲ್ಲಿ ಬಿದ್ದು ಅವಿನಾಶನ ಮೋಸದಾಟಕ್ಕೆ ಬಲಿಯಾದ ಅಮೃತ ಬಾಳಿ ಬದುಕುವ ವಯಸ್ಸಿನಲ್ಲಿಯೇ ಇಹಲೋಕ ತ್ಯಜಿಸಿದ್ದಳು. ಹಸುಕಂದನನ್ನು ಕೈಯಲ್ಲಿ ಹಿಡಿದು ವಿಹ್ವಲಗೊಂಡಿದ್ದ ಅಮ್ಮ ಮಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಿಳಿಯ ಹಾಸಿಗೆಯ ಮೇಲೆ ಶವವಾಗಿ ಮಲಗಿದ್ದ ಅಮೃತಾಳನ್ನೇ ಅತಿರಿಕ್ತ ಭಾವದಿಂದ ದಿಟ್ಟಿಸುತ್ತಾ ನಿಂತವರ ಮನಸ್ಸು, ಹೃದಯ ಜರ್ಜರಿತವಾಯಿತು. ಅವರಿಬ್ಬರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿ ಸುಧಾ ಸೋತಳು. ಆಸ್ಪತ್ರೆಯಲ್ಲಿಯೇ ಅವಳ ಶವ ಸಂಸ್ಕಾರವನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಲಾಯಿತು. ಅವಳ ದೇಹವನ್ನು ಕರೆಂಟಿಗೆ ಕೊಡುವಾಗ ಅಮ್ಮ ಮಗಳಿಬ್ಬರ ಮನಸ್ಸು ದುಃಖದಿಂದ ತುಂಬಿ ಹೋಗಿತ್ತು. ಕಣ್ಣ ಮುಂದೆಯೇ ಮಗಳ ಸಾವು ಶ್ಯಾಮಲಾರನ್ನು ಇನ್ನಿಲ್ಲದಂತೆ ನಡುಗಿಸಿತು. ಅವಳ ಸಾವನ್ನು ಕಣ್ಣಾರೆ ಕಂಡವರು ಮೈಮೇಲೆ ಪ್ರಜ್ಞೆ ಇಲ್ಲದವರಂತೆ ನಿಂತಲ್ಲಿಯೇ ಕುಸಿದು ಕುಳಿತರು. ತಾನು ದುಃಖಪಟ್ಟರೆ ಅಮ್ಮನಿಗೆ ಧೈರ್ಯ ಹೇಳುವರಾರು ಎಂದು ತನ್ನಷ್ಟಕ್ಕೆ ಧೈರ್ಯ ತಂದುಕೊಂಡ ಕ್ಷಮ ಅಮ್ಮನನ್ನು ಸಮಾಧಾನಪಡಿಸಿ ತಮಗೆ ವಿಷಯ ತಿಳಿಸಿ ಅಮೃತಾಳಿಗೆ ಸಹಾಯ ಮಾಡಿದ ಸುಧಾಳಿಗೆ ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ
ಭಾರವಾದ ಮನಸ್ಸಿನಿಂದ ಮಗುವಿನೊಂದಿಗೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದರು. ಅಹಲ್ಯಾದೇವಿಯವರ ಸಮ್ಮುಖದಲ್ಲಿ ಎಲ್ಲ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳುತ್ತಿದ್ದ ಕ್ಷಮಾಳ ಗಂಟಲು ಗದ್ಗದಿತವಾಯಿತು. ಅಮೃತಾಳ ಮುಖ ಕಣ್ಣ ಮುಂದೆ ಬಂದಂತಾಗಿ ಶ್ಯಾಮಲ ಬಿಕ್ಕಿದರು. ವಿಷಯ ಕೇಳಿದ ಅಹಲ್ಯಾದೇವಿ ಹಾಗೂ ಕೃಷ್ಣನಿಗೆ ಸಂಕಟವಾಯಿತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಪಾಪ ಆ ಮಗುವಿಗೆ ಎಂತಹ ದುರ್ಗತಿ ಒದಗಿ ಬಂದಿತು. ಇಷ್ಟೆಲ್ಲ ಉಪಾಯ ಮಾಡಿದ ಅವಿನಾಶ ಇನ್ನೆಂತಹ ನೀಚನಿರಬೇಕು. ನೆನೆಸಿಕೊಂಡ ಕೃಷ್ಣ ಕೋಪದಿಂದ ಕುದಿಯತೊಡಗಿದನು. ಅಂತಹ ನೀಚ ಮನುಷ್ಯನನ್ನು ನಂಬಿದ್ದು ಮೊದಲ ತಪ್ಪು. ಆತನ ಬಗ್ಗೆ ತಿಳಿಯದೆ ಮನೆಗೆ ಸೇರಿಸಿದ್ದು ಎರಡನೇ ತಪ್ಪು. ಅವನ ಮೋಸದಾಟಕ್ಕೆ ಬಲಿಯಾಗಿ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು ಮೂರನೇ ತಪ್ಪು. ಅವನ ವಂಚನೆಯನ್ನು ಅರಿಯದೆ ಅಮೃತಾಳನ್ನು ಅವನೊಂದಿಗೆ ಕಳುಹಿಸಿದ್ದು ನಾಲ್ಕನೇ ತಪ್ಪು. ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಅನ್ಯಾಯ ಎಸಗಿದ ಅವನು ಎಲ್ಲಿದ್ದಾನೆ ಅನ್ನೋದೇ ತಿಳಿಯದೆ ಅವನ ಮೇಲೆ ಕಂಪ್ಲೇಂಟ್ ಕೊಡೋದು ಹೇಗೆ? ಅಟ್ಲೀಸ್ಟ್ ಅವನ ಒಂದು ಫೋಟೋ ಕೂಡ ನಮ್ಮ ಬಳಿ ಇಲ್ಲವಲ್ಲ. ಕ್ಷಮ ಹತಾಶಳಾಗಿ ನುಡಿದಳು. ಹಣೆ ಕೆರೆದುಕೊಳ್ಳುತ್ತಾ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದ ಕೃಷ್ಣನಿಗೆ ತಟ್ಟನೆ ಏನೋ ಹೊಳೆದಂತಾಗಿ ಕ್ಷಮ ಎಂದನು. ಎಲ್ಲರೂ ಬೆರಗುಗಣ್ಣಿನಿಂದ ಅವನತ್ತ ಮುಖ ಮಾಡಿದಾಗ, ಕ್ಷಮ, ಅದೇ ಅವಿನಾಶನನ್ನು ನಿನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಕಳಿಸಿದ್ನಲ್ಲ, ಆ ಕ್ರಿಮಿನಲ್ನ ಹಿಡಿದ್ರೆ ಅವಿನಾಶನ ಬಗ್ಗೆ ಖಂಡಿತವಾಗಿಯೂ ಏನಾದರೂ ತಿಳಿಯುತ್ತೆ ಎಂದು ಉತ್ಸುಕನಾಗಿ ಹೇಳಿದನು. ಆದರೆ ಅವನ ಉತ್ಸುಕತೆ ಕ್ಷಮಾಳಲ್ಲಿ ಇರಲಿಲ್ಲ. ಇಲ್ಲ ಕೃಷ್ಣ, ಅವನ ಬಗ್ಗೆ ನನಗೆ ಎಂಥ ಸಹ ತಿಳಿದಿಲ್ಲ. ಅವನನ್ನು ಎಂದು ಭೇಟಿಯಾಗಿದ್ದೇನೋ ಅಂದೇ ಅವನ ನೆನಪು ಕೂಡ ನನ್ನಿಂದ ದೂರವಾಗಿತ್ತು. ನಿನ್ನೆ ಅಮೃತಾಳ ಬಾಯಿಯಿಂದ ಅವನ ಹೆಸರನ್ನು ಕೇಳುವವರೆಗೂ ಅವನೊಬ್ಬ ನನ್ನ ಜೀವನದ ದಾರಿಗೆ ಮುಳುವಾಗಿ ಪರಿಣಮಿಸಬಹುದು ಅಂತ ಸಣ್ಣ ಸುಳಿವು ನನಗೆ ಇರಲಿಲ್ಲ. ಅವಿನಾಶನ ನಿರ್ಘೃಣತೆ ಜೊತೆಗೆ ಅತಿಸಂಧಿತೆಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಜೀವನದ ಜಂಜಾಟದಿಂದ ಮುಕ್ತಿ ಪಡೆದು ಚಿತೆಯೇರಿದ ಅಮೃತಾಳ ಮುಖ ಪದೇ ಪದೇ ಕಣ್ಣೆದುರು ಬಂದು ಕ್ಷಮಾಳನ್ನು ಅಧೀರಳನ್ನಾಗಿಸಿತ್ತು. ಅವಳ ಪರಿಸ್ಥಿತಿಯನ್ನು ಕಂಡು ಖೇದಗೊಂಡಿದ್ದ ಕೃಷ್ಣನಿಗೆ ಹೇಗಾದರೂ ಮಾಡಿ ಅವಿನಾಶನಿಗೆ ಶಿಕ್ಷೆ ವಿಧಿಸಲೇಬೇಕು ಎಂದೆನಿಸುತ್ತಿದ್ದರೂ ಕ್ಷಮಾಳಂತೆ ಅವನು ಕೂಡ ಏನೂ ಮಾಡದ ಪರಿಸ್ಥಿತಿಯಲ್ಲಿದ್ದನು. ಅಹಲ್ಯಾದೇವಿ ಕೃಷ್ಣ ಇಬ್ಬರು ಆದಷ್ಟು ಅಮ್ಮ ಮಗಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಅವರಿಬ್ಬರ ಒತ್ತಾಯದ ಮೇರೆಗೆ ರಾತ್ರಿಯ ಊಟವನ್ನು ಅಲ್ಲಿಯೇ ಮುಗಿಸಿದ ಕ್ಷಮ ಹಾಗೂ ಶ್ಯಾಮಲ ಮಗುವಿಗೆ ಹೊಟ್ಟೆ ತುಂಬಿಸಿ ಗೆಸ್ಟ್ ಹೌಸ್ನತ್ತ ಹೆಜ್ಜೆ ಹಾಕಿದರು. ಮೊದಲ ಹೆಂಡತಿಯೊಂದಿಗೆ ನಾಪತ್ತೆಯಾಗಿರುವ ಅವಿನಾಶನನ್ನು ಹುಡುಕಿ ಕ್ಷಮ ಅವನ ತಪ್ಪಿಗೆ ಶಿಕ್ಷೆ ಕೊಡಿಸುವಳೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.